ಅಮ್ಮ ನೋಡ್ದಾ ಆ ಮನ್ಯಾಳ್ ಕಿತ್ತೋದ್ ಲೋಫರ್ ಅವಳು ಹೆಂಗ್ ನಮ್ಮನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಲು ಅಂತ. ಈ ಪಾಪಣ್ಣ ಎಂತ ಕೆಲಸ ಮಾಡೋನ್ ಕಣಮ್ಮ. ಆ ಮನೆಯ ಅವಳ ಹೆಸ್ರಿಗೆ ಯಾಕಮ್ಮ ಬರ್ಕೊಟ್ಟವನು ಕಳ್ಳನ್ ಮಗ. ನಮ್ದೇನಿ ಅಂತ ಅನ್ಕೊಂಡು ಎಷ್ಟು ಮೆರಿತಾ ಇದ್ವಿ ಅಲ್ವಾ. ನೋಡು ನನಗೆ ಈಗ ಸರಿಯಾಗಿ ಉರ್ದೋಯ್ತೈತೆ ಅಂತ ಹೇಳಿದ್ರೆ ಈಗ ನಾವೇನ್ ಮಾಡೋಣ. ಆ ಪಾಪಣ್ಣ ಒಂದು ಮಾತು ನನ್ನ ಕೇಳಬೇಕಿತ್ತು ತಾನೆ. ಅದು ಹೆಂಗೆ ಅವಳ ಹೆಸರಿನಾಗೈತೆ ಅದು ಅಂತಾನೆ ಅರ್ಥ ಆಗಲಿಲ್ಲ. ಮೊದಲಿಂದನೂ ಅವಳ ಹೆಸರಿನಾಗೈತಾ ಇಲ್ಲ ಇವಾಗ ಅವಳ ಹೆಸರಿನಾಗ ಹೋಗೈತಾ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಯ್ತಿಲ್ಲ ಕಣಮ್ಮ ನನಗೆ. ಅಲ್ಲ ಅವಳ ಮುಂದೆ ನನ್ನ ಮಾನ ಮರುವದಿ ಹೋಯ್ತಲ್ಲ. ನನ್ನೇನಿಯ ಜುಟ್ಟು ಹಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕೋದಲ್ಲ. ಇದನ್ನ ಮಾತ್ರ ನನ್ನ ಕೈಲಿ ಮರೆಯೋಕ್ಕಾಗಿಲ್ಲ ಕಣಮ್ಮ. ಏನಕ್ಕಮ್ಮ ನನ್ನ ಜುಟ್ಟು ಹಿಡ್ಕೊಂಡು ಹಿಂಗೆ ಈಚೆ ಕಡೆಗೆ ಹಾಕಬೇಕಿತ್ತು. ಹಾಂ ಅವಳಿಗೆ ಐತೆ ಕಣಮ್ಮ ಐತೆ. ಏನು ಪಾಪಣ್ಣಂದು ಒಂದೇ ನೀ ಇರೋದು ಮನೆ. ಅವನದು ಐತಲ್ಲ ಪ್ರಾಪರ್ಟಿ ಎಲ್ಲನೂ. ಆವಾಗ ನೋಡ್ಕೊಳ್ಳೋಣ ಬಾ. ಬೇಕು ಅಂತ ನೀ ಹಿಂಗೆ ಮಾಡಿದ್ಲು ಅಂತ ಅನ್ನಿಸ್ತದೆ. ಅಲ್ಲ ಇಷ್ಟು ದಿನ ಪಾಪಣ್ಣ ಮನೆ ನಂದೆ ಅಂತ ಹೇಳ್ತಾ ಇದ್ದ. ಈಗ ಇದ್ದಕ್ಕಿದ್ದಂಗೆ ಅವಳ್ದು ಹೆಂಗಾಯ್ತು ಕಣಮ್ಮ ಮನೆ. ಅಯ್ಯೋ ಎಲ್ಲೋ ಡೈವರ್ಸ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಮನೆ ಬರ್ಸ್ಕೊಂಡ್ಲು ಅನ್ನಿಸ್ತದೆ ಹೇಳೆ. ಅಯ್ಯೋ ನಿನ್ನ ಮನೆ ಬಗ್ಗೆ ಯಾಕೆ ಅದೊಂದ್ರ ಬಗ್ಗೆನೇ ಯಾಕೆ ಚಿಂತೆ ಮಾಡ್ತೀಯ ನೀನಂತನೂ. ಆ ಮನೆ ಬಗ್ಗೆ ಸುಮ್ಮನೆ ಸೈಡು ಬಿಸಾಕು. ಆ ಮನೆದು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮನೆ ಬಗ್ಗೆ. ಈ ಮನೆ ಬಿಟ್ಬಿಟ್ಟು ಬೇಜಾನ್ ಪ್ರಾಪರ್ಟಿ ಇಲ್ವಾ ಪಾಪಣ್ಣಂದು. ಎಷ್ಟೊಂದು ಐತೇಳಿ ಜಮೀನು ಅದು ಕಾಸು ಒಡವೆ ಎಲ್ಲ ಇಲ್ವಾ. ಈಗ ಬಾ ಹೋಗ್ಬಿಟ್ಟು ಪಾಪಣ್ಣನ ಹತ್ರ ಮಾತಾಡೋಣ. ಅಯ್ಯೋ ನೋಡು ಅವಳ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ನಾವು ಊರಿಂದನೇ ಈಚೆ ಕಡೆಗೆ ಹಾಕೋಣ. ಪಾಪಣ್ಣಂಗೆ ಏನಾರ ಕಮ್ಮಿ ಆಗೈತೆ ನಮ್ಮ ಆಸ್ತಿ ಪಾಸ್ತಿ. ಆದ್ರೂ ಆ ಮನೆ ಬೇಕಿತ್ತು ಕಣಮ್ಮ ನನಗೆ. ಆ ಮನೆ ಸಂದಕೇನಿಯೇ ಇತ್ತು. ಅವಳ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಹೆಂಗೆ ಥು ಏನು ಹೇಳ್ಬೇಕು ಅಂತ ನೀ ಅರ್ಥ ಆಯ್ತಿಲ್ಲ ನನಗೆ. ಹಾಳು ಬಿದ್ದೋಯ್ತು ಎಲ್ಲನೂ. ಪಾಪಣ್ಣಂಗಿರು ಬಿಡ್ತೀನ ನಾನು. ಸರಿಯಾಗಿ ಕ್ಯಾಕೋಸ್ ಮಕ್ಕೋಗೋದು ಬಿಡ್ತೀನಿ ಪಾಪಣ್ಣಂಗೆ. ಯಾಕೆ ಆಸ್ತಿಯ ಬರ್ಕೊಡ್ಬೇಕಿತ್ತು. ಆಸ್ತಿ ಅಂತಲ್ಲ ಮನೆ ಯಾಕೆ ಬರ್ಕೊಡ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಅಂತ ಮನೆ ಚೆನ್ನಾಗಿರೋ ಮನೆನ ಯಾಕೆ ಬರ್ಕೊಟ್ಟ ಇವನು. ಅಯ್ಯೋ ಕಂಬ್ಲಿ ನೀನು ಬುದ್ಧಿ ಇಲ್ಲ. ಹೋದ್ರೆ ಒಂದು ಮನೆ ಓದದೆ ಇನ್ನೂ ಎಷ್ಟೊಂದು ಜಮೀನು ಗಿಮೀನು ಎಲ್ಲ ಐತೆ ತಾನೇ. ಆ ಮನೇನು ಅಂತ ಅಪ್ಪನಂಗಿರ ಮನೆ ಕಟ್ಟಿಸ್ಬೋದು ನೋಡು. ಬೇಕಾದ್ರೆ ನೀನು ಅದ್ರ ಅಪ್ಪನಂಗಿರ ಮನೆ ಕಟ್ಕೊಡು ಅಂತ ಹೇಳು. ನಿನ್ನ ಪಾಪಣ್ಣ ನಿನ್ನ 3 ದಿನಕ್ಕೆ ದೊಡ್ಡ ಮನೆನೇ ಕಟ್ಕೊಡ್ತಾನೆ. ಅದ್ರ ಮ್ಯಾಲೆ ನೀನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಚಿಂತೆನೇ ಮಾಡಬೇಡ. ನೀನು ಆರಾಮಾಗಿರು. ಯಾಕೆ ಚಿಂತೆ ಮಾಡ್ತೀಯ ನೀನು ಎಲ್ಲದಕ್ಕೂ. ಎಂಥ ಮನೆ ಸಿಗ್ತದೆ ಹೇಳು ನಿಂಗೂ. ಓ ಕಣಮ್ಮ ಪಾಪಣ್ಣಂಗೆ ಹೇಳಿ ಮನೆ ಐತಲ್ಲ ಅದ್ರ 10 ಪಟ್ಟು ದೊಡ್ಡದಾಗಿರ್ಬೇಕು ಅಂಥ ಮನೆನೇನಿಯ ಕಟ್ಸೋದು ನಾನು. ಅಂಥ ಮನೆ ಕಟ್ಸಿದ್ರೇನೇನಿಯ ನನಗೂ ಸಮಾಧಾನ ಆಗೋದು. ಆ ಕಿತ್ತೋಗಿರೋ ಅವಳು ಪಾರ್ವತಿ ಅವಳ ಮುಂದೆ ನಾನು ಎಂಥ ಮನೆ ಕಟ್ಟಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಗೃಹ ಪ್ರವೇಶಕ್ಕೆ ಊರವ್ರನ್ನೆಲ್ಲ ಕರೆದು ಮಾಡ್ತೀನಿ. ಅವಾಗ ಉರ್ಕೊಂಡು ಸಾಯ್ಲಿ. ಪಾಪಣ್ಣನೇ ಮುಖ್ಯ ಆಗವನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ. ನಡಿಯಮ್ಮ ಹೋಗೋಣ. ಏನ್ ಕಮ್ಲಿ ಕೊನೆಗೂ ಬೀದಿಗೆ ಬಂದ್ಬಿಟ್ಟು ನಿಂತ್ಕೊಬಿಟ್ಟೆ. ಲೇ ಏನು ನನ್ನ ಮೇಲೆ ನೀ ಸಾಧನೆ ಮಾಡಕ್ ನೋಡ್ತಾ ಇದ್ದೀಗಲ್ವನ್ನು. ಏನ್ಲಾ ನಾನೇನು ಬೀದಿಗೆ ಬಿದ್ಬಿಟ್ಟೆ ಅಂತ ಅನ್ಕೊಬಿಟ್ಟ. ಪಾಪಣ್ಣಂಗೆ ಏನಂತ ಅನ್ಕೊಬಿಟ್ಟಿದ್ಯಾ. ಪಾಪಣ್ಣಂಗೆ ಮನೆ ಒಂದು ಲೆಕ್ಕನ ಇದ್ರ ಅಪ್ಪನಂಗಿರ ಮನೆ ಕಟ್ಬಿಟ್ಟು ತೋರಿಸ್ತಾನೆ. ನೋಡ್ತಾ ಇರು. ಏನು ಕಿತ್ತೋಗಿರ ಇವಂದು ಒಂದೇ ಒಂದು ಮನೆಗೋಸ್ಕರ ಹೆಂಗ್ ಅಳ್ಳಾಡ್ತಾನೆ ಇವನು. ಆ ಮನೆ ಯಾರಿಗೆ ಬೇಕು. ಹಳೆ ಮನೆ ಅದು. ನಾವು ಹೊಸ ಮನೆ ಕಟ್ಕೋತೀವಿ. ಲೇ ಕಮ್ಲಿ ಇಷ್ಟಾದ್ರೂ ನನ್ನ ಮನ್ಸೇನಿಯ ಬದಲಾಗೈತೆ. ನೀನು ಹೊಸಿ ಬದಲು ಮಾಡ್ಕೊಂಡು ಮನ್ಸ ನೀನ್ ಪಾಡೋ ನೀನು ನೆಮ್ಮದಿಯಾಗಿರೋದು ಕಲ್ತ್ಕ. ಇದೆಲ್ಲ ಬ್ಯಾಡ ಸುಮ್ಕಿನೇನಿಯ. ಯಾಕೆ ಬೇಕು. ನಾನು ನೀನು ಇಬ್ರು ಒಂದೇ ಬುದ್ಧಿನೇನಿಯ. ನಾನು ಜೀವನ ಪೂರ್ತಿ ಕೊಂತ್ರಿ ಕೆಲಸ ಮಾಡಿದ್ರು 10 ರೂಪಾಯಿ ಇಲ್ದಿದ್ದಂಗೆ ಬೀದಿನಾಗೆ ಏನಿಯ ನಿಂತ್ಕೊಂಡಿವ್ನಿ ನಾನು. ನೀನು ಅಷ್ಟೇ ಏನಿಯ ಬೀದಿನಾಗೆ ಏನಿಯ ನಿಂತ್ಕತ್ತೀಯ. ನನ್ನ ಮಾತು ಕೇಳು. ಇದೆಲ್ಲ ಬಿಟ್ಬಿಟ್ಟು ಎಲ್ಲನ ಬೆಂಗ್ಳೂರಿಗೆ ಹೋಗ್ಕೊಂಡು ನೀನು ನಿಮ್ಮಮ್ಮ ಏನೋ ಗಾರ್ಮೆಂಟ್ಸ್ ಹೋಗ್ಕೊಂಡು ಜೀವನ ಮಾಡಿ. ನಾನು ಅದನ್ನೇನಿಯ ನಿರ್ಧಾರ ಮಾಡ್ತಾ ಇವ್ನಿ. ಸುಮ್ಮನೆ ಎಲ್ಲನ ಹೋಗಿ ಬಿಸ್ನೆಸ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡೋಣ ಅಂತ ಹೇಳ್ಬಿಟ್ಟು ನೋಡು. ಇವೆಲ್ಲನೂ ಆಯ್ತಾನೆ ಇಲ್ಲ. ನಾನು ನೀನು ಎಷ್ಟು ಕಂತ್ರಿ ಕೆಲಸ ಮಾಡಿಲ್ಲ ಹೇಳು. ಇಲ್ಲಿ ತನಕ ನಮ್ಮ ಜೋಬಾಗ 1 ರೂಪಾಯಿ ಆಯ್ತಾ ಕಂತ್ರಿ ಕೆಲಸ ಮಾಡಿರೋದಕ್ಕೆ. ಒಳ್ಳೆ ಕೆಲಸ ಅಂತನೂ ಒಂದೂ ಮಾಡಿಲ್ಲ ನಾವಂತೂ. ಈಗಲಾದ್ರೂ ಬದಲಾಗು ಕಮ್ಲಿ. ಇವೆಲ್ಲನೂ ಬೇಕಾಗಿಲ್ಲ ನೋಡು. ನಿನ್ನ ಮೇಲೆ ನಂಗೆ ಯಾವ ಪಿರುತಿನೂ ಇಲ್ಲ ಏನೂ ಇಲ್ಲ. ಇದ್ದಿದ್ದು ಪಿರುತಿ ಎಲ್ಲನೂ ಯಾವತ್ತೋ ಕೊಚ್ಕೊಂಡು ಹೊಂಟೋಯ್ತು ನೋಡು. ನಾನಂತೂ ಬದಲಾತಾ ಇದ್ದೀನಿ. ನೀನು ಬದಲಾಗು. ದೇವರು ಅಂತೂ ತೂಟುಕಾದ್ರೂ ಕೊಡ್ತಾನೆ. ಇಲ್ಲ ನೀನು ಹಿಂಗೆ ಇದ್ದೋ ಮುಗೀತು. ನೋಡ್ದೇನಮ್ಮ ನನ್ನನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಸ್ಟೈಲಾಗಿ ನಾಟಕ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಲೇ ನಿನಗಂತ ಗತಿ ಬಂದಿರಬೇಕು. ಜೋಬಾಗ 10 ರೂಪಾಯಿ ಇಲ್ದಿರ ಅಂತ ಗತಿ. ನನಗೇನಲ್ಲೇ ಬಂದೆ ಜೋಬಾಗ 10 ರೂಪಾಯಿ ಇಲ್ದಿರ ಅಂತ ಗತಿ. ಪಾಪಣ್ಣ ಯಾವತ್ತಿದ್ರು ನನ್ನ ರಾಣಿ ಥರ ನೋಡ್ಕೊತಾನೆ. ನನಗೋಸ್ಕರ ಎಂಟಿಗೆನೆಯ ಡೈವರ್ಸ್ ಕೊಟ್ಟಿರೋನು. ಪಾಪಣ್ಣ ಅಂಥದ್ರಾಗೆ ನೀನು ಕನ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ನಿನಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಪಾಪಣ್ಣನ ಜೊತೆ ರಾಣಿ ಥರ ಇತ್ತಿ ನೋಡ್ತಿರು. ನಾನು ಹೇಳಿದ್ರೆ ಪಾಪಣ್ಣ ಅರಮನೆಯೇ ಕಟ್ಬಿಡ್ತಾನೆ. ನಿನ್ನ ಹತ್ರ ಬಂದ್ಬಿಟ್ಟಿಲ್ಲಿ ಅದೇನೋ ಅಂತಾರಲ್ಲ ಏಳಿಸ್ಕೊಂಡು ಅನ್ನಿಸ್ಕೊಂಡು ಮಾಡಿಸ್ಕೊಂಡಿರೋ ಅಂಥ ಅವಶ್ಯಕತೆ ನನಗೇನಿಲ್ಲ. ಅಮ್ಮ ಇವನು ದೊಡ್ಡದಾಗ ಬದಲಾಗವನಂತೆ. ಅದಕ್ಕೆ ಅಲ್ವಾ ಆಶಾ ಉಗಿದ್ಬಿಟ್ಟು ಇವನ್ನ ಉಗಿದು ದೂರ ಮಾಡಿರೋದು. ನೋಡು ನಾನು ಅದಂಗೆ ನೀನು ಆಗ್ಬೇಡ ಅಂತಾನೆ ನೀ ಹೇಳಿದ್ದು. ಆಗ್ಲೇ ಬೀದಿಗೆ ಬಂದಿದ್ದೀರಾ. ಮತ್ತೆ ಬೀದಿಗೆ ಬರೋ ಅವಶ್ಯಕತೆ ಐತಾ ನಿಮ್ಗೆ ಹೇಳು. ಲೇ ಹೋಗಿ ಇವನ್ ತಗೇನು ಮಾತಾಡ್ತೀಯ ಬಾರೆ. ಇವನ ಹತ್ರ ಅಂತೂ ನೀನು ಮಾತಾಡೋಕ್ಕೇನೇ ಹೋಗ್ಬೇಡ. ಇವನ ಹತ್ರ ಎಷ್ಟು ಮಾತಾಡಿದ್ರು ಅದೇನು ಅಂತಾರಲ್ಲ ದಂಡನೆ. ಎಷ್ಟು ಮಾತಾಡಕ್ಕೆ ಹೋದ್ರು ಲೋಪರ್ ಇದ್ದಂಗೆ ಇವನ್ ಮಾತು ಕೇಳು. ಇವನ ಜೊತೆ ಹೋಗ್ಬಿಟ್ಟು ಇನ್ನು ಬಕೆಟ್ ಇಟ್ಕೊಂಡು ಭಿಕ್ಷೆ ಎತ್ಬೇಕಾ ಬಾರೆ. ಪಾಪಣ್ಣಂಗೆ ಹೋಗ್ಬಿಟ್ಟು ಪಾಪಣ್ಣನ ಹತ್ರ ಮಾತಾಡಿ ಎಲ್ಲಂದ್ರೆ ನಾವು ಬಗೆಹರಿಸ್ಕೊಳ್ಳೋಣ. ಇವನ ಹತ್ರ ಏನು ಮಾತಾಡೋದು. ಇವನ ಜೊತೆ ಹೋದ್ರೆ ಚಿಪ್ಪೆನೆಯೇ ಸಿಗೋದು.
ಅಮ್ಮ ನೀವು ನನ್ನ ಹಿಂದೆನೂ ಬರಬೇಡ್ರಿ. ನಿಮ್ಮ ಹಿಂದೆ ಬಿದ್ದು ನಾನು ಫುಟ್‌ಪಾತ್ ಆಗಿರೋದ್ರೂ ಸಾಕು. ಇನ್ನೂ ಫುಟ್‌ಪಾತ್ ಆಗಕ್ಕೆ ನನಗಂತೂ ಇಷ್ಟ ಇಲ್ಲ. ಆ ಪಾಪಣ್ಣನ ಹತ್ರ ಹೋಗ್ಬಿಟ್ಟು ಅದು ಏನೇನು ಕೇಳ್ಬೇಕು, ಏನೇನು ಮಾಡಬೇಕೋ ಮಾಡ್ಕೊಂಡು ನೆಮ್ಮದಿಯಾಗಿರ್ರಿ. ಮುಂದೆ ಒಂದಿನ ನಿನಗೆ ಏನೇ ಅರ್ಥ ಆಯ್ತದೆ. ಸರಿನೇ? ಏ ನಡಿಯಮ್ಮ, ಇವ್ರು ಕಿತ್ತೋಗಿರೋ ಪಿಲಾನಿನ್ನುಗಳು ಇನ್ನೂ ಏನೇನೋ ಪಿಲಾನ್ ಮಾಡೋದಕ್ಕಿಂತ ಮುಂಚೆನೇನೆ ನಮ್ಮ ಪಾಡಿಗೆ ನಾವು ಹೋಗಿ ಪಾಪಣ್ಣನ ಹತ್ರ ಮಾತಾಡೋಣ. ಮನೆಯಿಂದ ಈಚೆ ಕಡೆಗೆ ಹಾಕೊಳ್ಳಲ್ವಾ, ಆ ಮನೆಯಾಳಿಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕಿನ್ನು ಸಣ್ಣಕ್ಕಿರೋ ಅದು ಹತ್ರಷ್ಟು ದೊಡ್ಡದಾಗಿರೋ ಮನೆಯ ನಾನು ಕಟ್ಟಿ ತೋರಿಸ್ಬೇಕು. ಅದಕ್ಕೇನಂತ ಮಗಳೇ, ಪಾಪಣ್ಣಗಿದೆಲ್ಲ ಯಾವ ಲೆಕ್ಕ ನಡಿ. ಮಗ, ದೇವ್ರ ನಿನ್ ಕಂಬಳಿ ಸವಸ ಬಿಟ್ಬಿಟ್ಟಿದೀಗ. ಬಿಟ್ಬಿಟ್ಟಿದ್ದೀನಿ ಕಣಮ್ಮ. ಬೇಡ ಕಣಮ್ಮ. ನಾನು ನೀನು ಅಲ್ಕ ಕೆಲಸ ಮಾಡಿ ಏನು ಸಂಪಾದನೆ ಮಾಡಕ್ಕೆ ನೋಡು, ಇಲ್ಲಿ ಗಂಟ ಯಾಂತ್ರದ್ದು ಸಂಪಾದನೆ ಮಾಡೋಕ್ಕಾಗಲಿಲ್ಲ ಕಣಮ್ಮ. ಇನ್ನೇನಮ್ಮ ನಾವಿಬ್ರು ಮಾಡಂಗಿದೀವಿ. ನಮ್ಮ ಜೀವನನೇ ಮುಗ್ದೋಯ್ತು. ಇನ್ನು ಕಳ್ಕೊಳಕ್ಕೆ ಇನ್ನೇನೈತೆ. ನೀನು ನಾನು ದುರಂಕಾರ ಬಿಟ್ಟು ಎಲ್ಲನೂ ಕಳ್ಕೊಂಬಿಟ್ಟಿದ್ದೀವಿ. ನೀನು ನೋಡು ಗಂಡನ್ನ, ಮನೇನ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡೆ. ನಾನು ನನ್ನ ಹೆಂಡ್ತಿನ, ಆಸ್ತಿನ ಪಾಸ್ತಿನ ಎಲ್ಲ ಕಳ್ಕೊಂಡು ತಿರುಪ್ತಿ ನಾಮ ಹಾಕಿಸ್ಕೊಂಡೆ. ಏನೇನು ಉಳಿದಿಲ್ಲ ಕಣಮ್ಮ. ಇದೆಲ್ಲನೂ ಬೇಕಾ ಅಮ್ಮ? ಸುಮ್ಮನೆನೆಯಾ? ಬಾ, ಆಗಿದ್ದಾಗಲೇ ನಮ್ಮ ಹಣೆಬರಹ. ಪಾಪ ಆ ಪಾರ್ವತಕ್ಕ ಹಿಂಗೆ ಸಹಾಯ ಮಾಡಿದ್ದಕ್ಕೆ ಜೀವನ ಪೂರ್ತಿ ನಮ್ಮನ್ನು ನೆನೆಸ್ಕೊಂಡನ ನೆನೆಸ್ಕೊತದೆ. ಹೆಂಗೋ ಪಾಪಣ್ಣಂಗೂ ಬುದ್ಧಿ ಬರ್ತದೆ, ಗೊತ್ತಾಯ್ತದೆ. ಈ ಕಾಮ್ಲಿ ಬುದ್ಧಿಯ ಬಣ್ಣ ಹಿಂಗೆ ಇನ್ನೊಂದು ವಾರದಾಗ ಗೊತ್ತಾಯ್ತದೆ ಬಾಮ. ಸರಿ ಕಣ ಮಗ, ಪೊಲೀಸ್ ಹತ್ರ ಮಾತಾಡಿದೀವಲ್ಲ, ಪೊಲೀಸರು ಹೇಳವ್ರೆ ಇನ್ನು 3 ದಿನ 4 ದಿನ ಸೈನ್ ಹಾಕ್ಬಿಟ್ರೆ ಸಾಕಂತೆ. ಆಮೇಕಿಂದ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಂತೆ ಮಗ. ನಾವು ಮೊದಲೆಲ್ಲ ಬೆಂಗಳೂರಾಗೆ ಅಲ್ವ ಮಗ ಇದ್ದಿದ್ದು. ಯಾವ್ದನ ಒಂಚೂರು ಮನೆಯ ಬಾಡಿಗೆ ಗಿಡಿಗೆ ಮಾಡ್ಕೊಂಡು ಹೊಂಟ್ಬಿಟ್ಟು ಅಲ್ಲೇನೇ ಸಂಸಾರ ಮಾಡ್ಕೊಂಡು ಇದ್ಬಿಡೋಣ ಕಣ್ಮಗ. ಸರಿ ಸರಿ, ಆಯ್ತು ಬಿಡು. ಅದ್ರಾಗ ಏನಂತ ಹಂಗೇನೇ ಮಾಡೋಣ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಈ ಊರು ಬೇಡ, ಈ ಕೇರಿನೂ ಬೇಡ, ಏನು ಬೇಡ, ಹೊಂಟೋಗ್ಬಿಡೋಣ ಅಂತ ನನಗೂ ಅನ್ನಿಸ್ತೈತೆ ಕಣಮ್ಮ. ಇರೋರೆಲ್ಲ ಸಂದಕ್ಕೆ ನೆಮ್ಮದಿಯಾಗೇನಿ ಅವ್ರೆ, ನೆಮ್ಮದಿಯಾಗೇನಿ ಇದು ಬಿಡ್ಲಿ. ನಾವು ಸಂದಕ್ಕಿರಕ್ಕಿಲ್ಲ ಇಲ್ಲಿರೋದು. ನಮಗೂ ಈ ಊರಿಗೂ ಆಗಿ ಬಂದಿಲ್ಲ. ನಾನು ಉಷುನ್ ಇಷ್ಟಪಟ್ಟು ಆಮೇಲೆ ಆಶುನ್ ಮದುವೆ ಮಾಡ್ಕೊಂಡು, ಅಯ್ಯೋ ಏನು ಒಸಿ ಮಾಡಿದ್ನ ಬಿಡು. ಸರಿ ಸರಿ ಬಾಮ್ಮ, ಹೋಗಿ ಫಸ್ಟ್ ಸೈನ್ ಹಾಕ್ಬಿಟ್ಟು ಬರೋಣ. ಹ್ಞೂ ಕಣ್ಮಗ, ಇನ್ಮೇಲೆ ದೂರ ಎಲ್ಲೋನ ಹೋಗ್ಬಿಟ್ಟು ಬೋದಿಕೊಂಡು ಸಂದಕ್ಕಿರೋಣ ಅಷ್ಟೇ ನೀನಿಯ. ಇನ್ನು ಇದ್ದಷ್ಟೇ ಸಾಕು. ಇಲ್ಲ ಪೊಲೀಸ್ ಸ್ಟೇಷನಾಗ ಏನು ಹೇಳ್ತಾರೋ ನೋಡಿ ಮಾಡಿ. ಇಲ್ಲೇ ಇರೋದಾದ್ರೆ ಇಲ್ಲೇ ಇರೋದು, ಹೋಗೋದಾದ್ರೆ ಹೋಗೋದು ನೋಡಿ. ಸರಿ ಕಣಮ್ಮ, ಈಗಿನ ಎಲ್ಲನೂ ಮುಗೀತು ತಾನೇ, ಇನ್ನೇನು ಇಲ್ಲ ಕಣಮ್ಮ ಇನ್ನ. ಈಗ ಹೆಂಗಿದ್ರು ಈಗ ರಿಜಿಸ್ಟ್ರೇಷನ್ ಅದು ಇದು ಎಲ್ಲ ಮುಗ್ದೈತೆ. ನನ್ನ ಫುಲ್ ಕ್ಯಾಶ್ನೂ ಕೊಟ್ಟಿದ್ದಾಗೈತೆ. ಇನ್ನೇನೂ ಇಲ್ಲ ಕಣವ. ಇನ್ನು ಮನೆಗೆ ನಾವು ಇರ್ಬೋದು ತಾನೇ? ಅಣ್ಣ, ನೀವು ಧಾರಾಳವಾಗಿರ್ರಿ ಅಣ್ಣ. ನಾವು ಎಲ್ಲ ಲಗೇಜ್ ಎಲ್ಲ ಕಾರಿಗೆ ತುಂಬ್ಕೊತಾ ಇದೀವಿ. ನೀವು ಆರಾಮಾಗಿ ಸಂಜೆಯಿಂದ ಇದ್ಬಿಡ್ಬೋದು. ಸರಿ ಕಣಮ್ಮ, ಹಂಗಾರೆ ಒಳ್ಳೇದಾಗ್ಲಿ ಬಿಡು. ಸರಿ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಮನೆಯ ಹೆಂಗೋ ಒಸಿ ತೊಳಸಿ ಮಾಡಿ ಪೇಂಟ್ ಗಿಂಟ್ ಹೊಡ್ಸ್ಬೇಕು ನಾನೂ. ನೋಡೋಣ ಎಲ್ಲ ಪೇಂಟ್ ಗಿಂಟ್ ಹೊಡ್ಸಿ ನಾವು ಪೂಜೆ ಗೀಜೆ ಮಾಡಿಸಿ ಒಳಗಡೆಗೆ ಹೋಗಿ ಅಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀನಿ. ಹೆಂಗೋ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಏ ಒಳ್ಳೇದಾಯ್ತದೆ ಕಣ್ಣ, ಮನೆ ಕೆಡ್ದು ಅಂತ ನಮ್ಗೇನಾಗಿಲ್ಲ, ಎಲ್ಲ ಒಳ್ಳೇದೇನೇ ಆಗೈತೆ. ನಮ್ಮ ಒಳಿಯ ಬಂದ್ಮೇಲಂತೂ ಇನ್ನೂ ಸಂದಾಗ ಒಳ್ಳೇದಾಗೈತೆ ನಮಗೆ. ಬೆಂಗ್ಳೂರ್ಗೆ ಹೋಯ್ತಿದೀವಿ ಕಣ್ಣ, ನಾವು ಎಲ್ಲ ಲಗೇಜ್ ಎಲ್ಲ ತುಂಬ್ಕೊಂಡಿದೀವಿ. ಇನ್ನು ಹೊಸಿ ಅವು ಇವು ಉಳ್ದಿರೋದೆಲ್ಲನೂ ಬಿಟ್ಟು ಹೋಯ್ತೀವಿ ಕಣ್ಣ. ನಮ್ಗೇನು ಬೇಡ, ನೀವೇ ಬಳಸ್ಕೊಳ್ಳಿ. ಸರಿ ಕಣವ, ಬಳಸ್ಕೊಳಕ್ಕೇನಂತೆ ಬಳಸ್ಕೊತೀವಿ ಬಿಡು. ಹೆಂಗೋನು ಬೇಕಾತಾವ್ ನಮ್ಗೂ ಮನೆಗೆ ಐಟಮ್ಗಳಿಲ್ವಲ್ಲ, ನೀವೆಲ್ಲ ಬಿಟ್ಟೋಗೋದು ಒಳ್ಳೇದೇನಿ ಆಯ್ತು. ನಾವು ಬಳಸ್ಕೊತೀವಿ ಬಿಡು. ಸರಿ ಕಣ್ಣ, ಇನ್ನು ಬರ್ತೀವಿ. ಸರಿ ಕಣಮ್ಮ, ಬೆಂಗಳೂರು ಹೆಂಗೋ ಹೋಯ್ತಿದ್ದೀರಾ? ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬರ್ರಿ. ಇನ್ನು ನಮ್ದು ನಿಂದು ಇನ್ನೇನು ವ್ಯವಹಾರ ಇಲ್ಲ ಕಣವ, ಕೊಡೋದು ತಗೊಳ್ಳೋದು ಇನ್ನೇನು ಇಲ್ಲ. ಹ್ಞೂ ಕಣ್ಣ, ಇನ್ನೇನೂ ಇಲ್ಲ, ಎಲ್ಲ ಮುಗ್ದೋಗ್ಬಿಟ್ಟೈತೆ. ಕಮ್ಲಿ, ಏನ್ ಕಮ್ಲಿ ಇಲ್ಗನ ಬಂದ್ಬಿಟ್ಟಿದಿರಲ್ಲ? ಅಯ್ಯೋ, ಅದು ಈ ಮನೆಯೆಲ್ಲ ರಿಜಿಸ್ಟ್ರೇಷನ್ ಆಯ್ತಲ್ಲ, ಆ ಅಕ್ಕಯ್ಯ ಕೀಗಿ ಎಲ್ಲ ಕೊಡ್ತದಲ್ಲ, ಅದಕ್ಕೆ ಕಾಯ್ತಾ ಇದ್ದೆ ನಾನು. ಏನ್ ಇಲ್ಲಿ ಗಂಟ ಬಂದ್ಬಿಟ್ರಿ? ಯಾಕೆ? ಆ ಕಿತ್ತೋಗಿರೋ ಮನೆಯಾಳಿ ನೀವ್ ಹೆಂಡ್ತಿ ನನ್ನ ನಮ್ಮ ಅಮ್ಮನ ಇಬ್ರು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ತು. ಏನ್ ಹೇಳ್ತಾ ಇದೀಯಾ? ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕುದ್ಲಾ? ನನ್ನ ನಮ್ಮ ಅಮ್ಮನ ಅವಳ ಹೆಸರ್ನಾಗ ಐತಂತೆ ಮನೆಗಿನೇ ಎಲ್ಲನೂ. ಅದಕ್ಕೆ ನೀವ್ ಯಾಕೆ ಇದ್ದೀರಾ ಈ ಮನೆಯಾಗೆ? ಈ ಮನೆ ನಂದು, ಈ ಮನೆಯಾಗಿರೋ ಅಧಿಕಾರ ಯಾರಿಗೂ ಇಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ನಮ್ಮ ಅಮ್ಮನು ಇಬ್ರು ಹಂಗೇನೆ ಈಚೆ ಕಡೆಗೆ ತಳ್ಬಿಡ್ತು ಗೊತ್ತಾ. ನನಗಂತೂ ಸ್ಯಾನೇ ಬೇಜಾರಾಯಿತು. ನನಗಂತೂ ಯಾಕಾದ್ರೂ ಹಿಂಗೆ ಅಂದರೆ ಯಾಕಾದ್ರೂ ಹಿಂಗೆ ಹೋಗ ಮನೆಗೆ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಳಕ್ಕೆ ಅನ್ನಂಗೆ ಆಯಿತು. ನೋಡು ಪಾಪಣ್ಣ, ನನಗಂತೂ ನೀನು ಹೆಂಡತಿ ಮಾಡಿರೋದು ಹೊಸಿನೂ ಇಷ್ಟ ಆಗಿಲ್ಲ. ಅವಳ ಮುಂದೆ ನಾವು ಇವಾಗ ರಾಣಿ ಥರ ಬದುಕು ತೋರಿಸ್ಬೇಕು, ಅದೇನೇ ನನಗಿರೋ ಆಸೆ ಅಂತ ಹೇಳಿದ್ರೆ ನೀನು ನನಗೆ ಹೇಳಿದ್ದೆ ನನ್ನ ಹೆಸ್ರನಾಗೆ ಐತೆ ಮನೆ ಅಂತ. ಈಗ ನೋಡ್ರೆ ಹೆಂಡತಿ ಹೆಸ್ರಿಗೆ ಹೋಗ್ಬಿಟ್ಟೈತೆ. ನನಗೆ ಎಷ್ಟು ಬೇಜಾರಾಯ್ತೈತೆ ಗೊತ್ತಾ. ಅವಳು ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಲು ಗೊತ್ತಾ. ಏನೋ ನಾನು ನಮ್ಮಮ್ಮ ಸಹಿಸ್ಕೊಂಡು ಈಚೆ ಕಡೆಗೆ ಬಂದಿದ್ದೀವಿ. ಅವಳು ಮಾನ ಅವಳಲ್ಲ, ಅವಳು 3 ಬಿಟ್ಟಳು. ಅವಳು ಮುಂದೆ ಅವಳಲ್ಲ ಮನೆ, ಅದಕ್ಕಿಂತ ದೊಡ್ಡ ಮನೆ ಕಟ್ಬಿಟ್ಟು ನಾವು ತೋರಿಸ್ಬೇಕು. ತೋರ್ಸಣ ಕಮ್ಲಿ, ತೋರ್ಸಣ. ನೀನ್ ಜೊತೆಯಾಗಿದ್ರೆ ನನ್ನ ಜೊತೆಯಾಗಿ ದೊಡ್ಡ ಮನೇನು ಅದಕ್ಕಿಂತ ಸಣ್ಣಕಿರೋ ಮನೆಯೇ ಕಟ್ಬಿಟ್ಟು ತೋರಿಸ್ತೀನಿ. ಅವಳು ಬರೀ ನನ್ನ ಆಸ್ತಿ ಪಾಸ್ತಿ ನೋಡ್ ಬಂದೋಳು, ಆದ್ರೆ ನೀನು ನನ್ನ ಪಿರುತಿ ನೋಡ್ಬಿಟ್ಟು ಬಂದೋಳಲ್ವಾ. ನಿನ್ಗೋಸ್ಕರ ನಾನು ಅಷ್ಟು ಮಾಡಕ್ಕಿಲ್ವಾ? ಮಾಡೇ ಮಾಡ್ತೀನಿ. ನೀನು ಆರಾಮಾಗಿರು, ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ಸರಿನಾ? ದೊಡ್ಡಗೇನು ಅದಕ್ಕೂ ದೊಡ್ಡಗಿರೋ ಮನೆಯೇ ಕಟ್ಟಣ. ನಾನು ಸೊನ್ನೆಯಿಂದ ಇಲ್ಲಿಗೆ ಬಂದಿರೋನು, ಇನ್ನೂ ಮ್ಯಾಲ್ಗಡೆಗೆ ಹೋಯ್ತೀನಿ ಅನ್ನೋ ನಂಬಿಕೆ ನನಗೂ ಐತೆ. ನೋಡು ಕಮ್ಲಿ, ಇವಾಗೊಂದು ಕೆಲಸ ಮಾಡೋಣ. ಇವಾಗ ಸದ್ಯಕ್ಕೆ ಈಗ ಮುಮ್ತಿಯವ್ರ ಮನೆ ನಾನು ತಗೊಂಡಿವ್ನಲ್ವಾ, ಹೆಂಗೋ ಆ ಮುಮ್ತಿಯವ್ರ ಮನೆ ನಮ್ಗೆ ಐತೆ. ಆ ಮುಮ್ತಿಯವ್ರ ಮನೆಗೆ ಏನೋ ಹೋಗ್ಬಿಟ್ಟು ಇದ್ಬಿಡೋಣ ಒಂದು ಸ್ವಲ್ಪ ದಿನ ಇದ್ದು, ಆಮೇಲೆ ಹಂಗೂ ಹಿಂಗೂ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸಣ್ಣಕ್ಕಿರೋ ಮನೆ ಏನಿಯ ಕೊಟ್ಟಣ. ಏನು
ಕಿತ್ತೋಗಿರೋ ಚಿಕ್ಕ ಮನೆಗೆ ನಾವಿರ್ಬೇಕಾ? ಬ್ಯಾಡ ನಮಗೆ ಅಂಥ ಮನೆಗೆ ನಾವು ಯಾಕಿರ್ಬೇಕು? ಕಟ್ಟಿದ್ರೆ ಚೆನ್ನಾಗಿರೋ ಮನೆಯೇ ಕಟ್ಟಬೇಕು. ಆದಷ್ಟು ಬೇಗ ಒಂದು ತಿಂಗಳೊಳಗಡೆನೇ ಕಟ್ಬಿಡ್ಬೇಕು. ಕಟ್ಬಿಟ್ಟು ಅವಳು ಉರ್ಸಂಗೆ ಗೃಹ ಪ್ರವೇಶ ಎಲ್ಲನೂ ಮಾಡಬೇಕು. ಅಷ್ಟೇನೇ ನನಗೆ ಬೇಕಾಗಿರೋದು. ಅವಳ ಮುಂದೆ ನಾನು ಚೆನ್ನಾಗೇನೇ ಇರಬೇಕು. ನನ್ನೇ ಮನೆಯಿಂದ ಈಚೆ ಕಡೆ ಹಾಕೊಳ್ಳಲ್ವಾ? ಅವಳು ನೋಡಿ ಉರ್ಕೋಬೇಕು ನನ್ನ. ಅಯ್ಯೋ ಮನೆ ಕಟ್ಟೋದು ಅಂದ್ರೆ ಸುಲಭ ಆಯ್ತದ? ಅದಕ್ಕೆಲ್ಲರೂ ಟೇಮ್ ಬೇಕಾಯ್ತದೆ. ನೋಡು ಕಮ್ಲಿ, ನೀನು ಜಾಸ್ತಿ ಯೋಚನೆ ಏನಿಯ ಮಾಡಬೇಡ, ಸರಿನಾ? ಟೇಮ್ ಬೇಕಾಯ್ತದಲ್ವಾ? ಎಲ್ಲ ಟೇಮ್ಗೂ ಕಾಯಬೇಕು. ಆದಷ್ಟು ಬೇಗ ಕಟ್ಟೋಣ. ಈಗ ಸದ್ಯಕ್ಕೆ ಮಮ್ತಿಯವ್ರ ಮನೆಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇದ್ರೆ ಆಯ್ತಲ್ವಾ? ಈಗ ಅರ್ಜೆಂಟಾಗಿ ಮದುವೆ ಮಾಡ್ಕೋಬೇಕು ಅಂತ ಸೀರೆ ಬಟ್ಟೆ ಎಲ್ಲ ತಗೊಬಿಟ್ಟು ಬಂದಿದ್ಯಾ ತಾನೆ? ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಫಸ್ಟು. ಆಮೇಕಿಂದ ಉಳ್ದಿದ್ದೆಲ್ಲನೂ ನೋಡ್ಕೊಳ್ಳೋಣ. ಹೂ ಮಗಳೇ, ಅವ್ರು ಹೇಳ್ದಂಗೆ ಏನಿಯ ಮಾಡೋಣ. ಅಮ್ಮ ಮತ್ತೆ ಮನೆ? ಮನೆಯ ಕಟ್ಕೊಂಡ್ರೆ ಆಯ್ತಲ್ವಾ? ಪಾಪಣ್ಣನೇ ನಿನ್ನ ಜೊತೆ ಇದ್ಮೇಲೆ ಮನೆ ಇನ್ನೇನು ಎಷ್ಟೊತ್ತು ಕಟ್ಟೋದೇಳು? ನಿನ್ಗೆ ಹೆಂಗೆ ಬೇಕು ಹಂಗೆ ಕಟ್ಕೊಂಡ್ರೆ ಆಯ್ತು. ಸರಿ ಬಿಡು, ಹಂಗೆ ಮಾಡೋಣ. ಈಗ ಮದುವೆಗೆ ಎಲ್ಲ ಒಂದು ವ್ಯವಸ್ಥೆಯೇ ಮಾಡೋಣ. ಸರಿ ಆಯ್ತು. ಸರಿ ಬಾ, ಮತ್ತೆ ಮಮ್ತಿಯವ್ರ ಮನೆಗೆ ನೀನು ಬಿಡ್ತೀನಿ. ಅಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಂಡಿರಿ. ಅವ್ರು ಯಾವ ಸಾಮಾನು ಎತ್ಕೊಂಡು ಹೋಗಿಲ್ಲ. ಅವ್ರು ಹೊಸ್ಮನ್ಗೆ ಹೋಯ್ತವ್ರಲ್ಲ, ಅದಕ್ಕೆ ನೀವು ಯಾವ ಸಾಮಾನು ಎತ್ಕೊಂಡು ಹೋಗಿಲ್ಲ. ಎಲ್ಲ ಇಲ್ಲೇ ಬಿಟ್ಟವ್ರೆ. ಹೆಂಗೋ ಒಂದು 2 ದಿನ ಅದ್ರಾಗ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಂದಕೈತೆ ಮನೆ. ಸರಿ ಪಾಪಣ್ಣ, ಆಯ್ತು. ಸರಿ ಹಂಗಾರೆ ನಾನು ಎಲ್ಲ ಮದುವೆಗೆ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ದೇವಸ್ಥಾನದಾಗೆ ಪೂಜಾರಪ್ಪಂಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಆಯ್ತು.